ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಕೊರದೆ ಹಿಟ್ಟಿನ ಪಲ್ಯ ಮಾಡೋದು ತೋರಿಸ್ತೀನಿ. ಏನೇನು ಬೇಕು ಅಂತ ನೋಡ್ಕೊರಿ. ಕಡಲೆ ಹಿಟ್ಟು 1 ಬೌಲ್, ಅಲ್ಲಿ ಕರಿಬೇವು ಹೆಚ್ಚಿಟ್ಟೇನು 1-2 ಕಡ್ಡಿ, ಮಸಾಲೆ ಪುಡಿ, ಇದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಬೆಲ್ಲ, ಹುಣಸೆ ರಸ, ಉಪ್ಪು, ಅರಿಶಿಣ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಂಪಾರ್ಟೆಂಟ್, ಕೊತ್ತಂಬರಿ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇಷ್ಟೆಲ್ಲ ಬೇಕು. ಏನು ಟೇಸ್ಟ್ ಆಕ್ಕೈತೆ ಅಂತೀರಿ. ಇದು ಟೂರು ಪಿಕ್ನಿಕ್ ಹೋಗೋ ಮುಂದೆ ಇದನ್ನು ಕಟ್ಕೊಂಡೇ ಹೋಗ್ಬೇಕು ನೋಡ್ರಿ. ನಾವು ಊಟದಾಗ ತಿನ್ನೋದಕ್ಕಿಂತ ಟೀ ಜೊತೆಗೆ ತಿನ್ನೋದು ಜಾಸ್ತಿ. ಇದನ್ನ ಅಷ್ಟೊಂದು ರುಚಿ ಇರ್ತೈತಿ. ಒಂದು ಎಣ್ಣೆ ಜಾಸ್ತಿ ಬೇಕಿದಕ್ಕೆ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಿಂದ 2 ಕಡ್ಡಿ ಕರಿಬೇವು ಸಣ್ಣಕ್ಕೆ ಹೆಚ್ಚಿ ಹಾಕಬೇಕು. 2 ಮೀಡಿಯಮ್ ಈರುಳ್ಳಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿ ಹಾಕಬೇಕು. ಅವು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗಿ ಬಾಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು, ಅರಿಶಿಣ ಪುಡಿ ಹಾಕೋನು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಹಾಕಲೇಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದ್ರೆ ಹಸಿ ಇರುವಂತಹ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿರ್ತೇವೆ. ಇದು ಅಡುಗೆಗೆ ಹಾಕಿಬಿಟ್ರೆ ಒಳ್ಳೆ ಘಮ, ಒಳ್ಳೆ ರುಚಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗಿ ಫ್ರೈ ಆಗಲಿ ಎಣ್ಣೆ ಒಳಗೆ. ಹುಣಸೆ ರಸ 1-2 ಟೇಬಲ್ ಸ್ಪೂನ್ ಹುಣಸೆ ರಸ, ಒಂದು 10 ನಿಮಿಷ ನೆನೆ ಇಟ್ಟದನ್ನ ರಸ ತಗೊಂಡಿದ್ನಿ. ಆ ಹುಣಸೆ ರಸ ಹಾಕಿಂದ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಹುಳಿ ಹಸಿದಿರ್ತೈತಲ್ಲ ಹುಣಸೆ ರಸ ಕುದಿಬೇಕು. ಅದು ಕೂಡ ಇದು ಮಸಾಲೆ ಪುಡಿ, ಮನೆಯೊಳಗೆ ಮಾಡಿದಂಥ ಮಸಾಲೆ ಪೌಡ್ರು. ಸಣ್ಣ ಸ್ಪೂನ್ಲೆ 1 ಸ್ಪೂನು, ಅರ್ಧ ಸ್ಪೂನ್ ಅದ್ರಾಗ ಧನಿಯಾ ಪೌಡ್ರ್ ಹಾಕೀನಿ. ಎಲ್ಲ ಮಿಕ್ಸ್ ಮಾಡೋಣ. ಚಲೋ ಕುದಿಬೇಕಿದು. ನೋಡ್ರಿ, ಇದು ಚಂದ ಕುದ್ದಿಂದ ಒಂದಿಷ್ಟು ಕೊತ್ತಂಬರಿ ಹಾಕೋನು, ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕೋನು, ಸ್ವಲ್ಪ ಇಲ್ಲಿ ಹಾಕೋನು. ಹುಳಿ ಬೆಲ್ಲ ಚೆನ್ನಾಗಿ ಕುದ್ರನ ರುಚಿ ಬರೋದು. ನೋಡ್ರಿ, ಮೇಲೆ ಆಯಿಲೆಲ್ಲ ಬಿಟ್ಕೊಳಕತ್ತೈತಿ ಕುದ್ದು ಕುದ್ದು ಚೆಂದಾಗಿ. ಈ ಥರ ಚೆಂದ ಕುದ್ದು ಮೇಲೆ ಆಯಿಲ್ ಬಿಡ್ತು ಅಂದ್ರೆ ನಮಗೆ ಎಷ್ಟು ಪ್ರಮಾಣದಾಗ ನಾವು ಮಾಡ್ತೀವಿ ಅದಕ್ಕೆ ನೀರು ಹಾಕ್ಬೇಕಿಲ್ಲಿ. ಅದಕ್ಕೂ ನೀರು ಹಾಕಿಂದ 1 ಟೇಬಲ್ ಸ್ಪೂನ್ ಹಿಟ್ಟನ್ನು ನೀರನ್ನ ಕಲಸಿ ಈ ಥರ ಇದರೊಳಗೆ ಕುದಿಯಂಥ ನೀರಾಗ ಹಾಕಿ ಕಲಿಸ್ಬೇಕು. ಯಾಕೆ ಅಂದ್ರೆ ಮುಂದೆ ನಾವು ಡ್ರೈ ಹಿಟ್ಟು ಹಾಕಿ ಕಲಿಸಿದಾಗ ಗಂಟಾಗಂಗಿಲ್ಲ. ಅದಕ್ಕೋಸ್ಕರ ಗಂಟು ಆಗಬಾರ್ದು ಅನ್ನೋದಕ್ಕೆ ಮೊದಲೇ ಈ ಥರ ಹಾಕಬೇಕು. ಚಲೋ ಕುದಿಯೋ ಹೊತ್ತಿನಾಗ ಒಣ ಹಿಟ್ಟು ಹಾಕೋಣೀಗ. ಉರಿ ಸಣ್ಣ ಇಟ್ಕೊಂಡು ಒಂದು ಕೈಲಿ ಹಾಕ್ತಾ ಒಂದು ಕೈಲಿ ತಿರುಗಿಸ್ಬೇಕಿಂದು ಗರ 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 ಅಂತ. ಇಲ್ಲಿ ಇಬ್ಬರು ಇದ್ರಂತೂ ಇನ್ನೂ ಚಲೋ ಮಗಳು ಹಾಕಾಕ್ತಾಳ, ನಾ ತಿರ್ಗಿಸಕತ್ತೇನೆ. ಈ ಥರ ಒಂದು ಕೈಲಿ ಹಾಕಿ ಒಂದು ಕೈಲಿ ಚಲೋ ಹೊತ್ನಾಗ ತಿರ್ಗಿಸ್ತಾ ಇರಬೇಕು. ಗಂಟು ಆಗೋದಿಲ್ಲ. ಅದು ನೀರು ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕ್ತೀವಿ. ಇದಕ್ಕೇನು ಅಳತಿ ಗಿಳತಿ ಏನು ಮಾಡಿ ಹಾಕಲ್ಲ. ನೀರು ಕುಡಿಯೋ ಲೋಟದಲ್ಲೇ ನಾನು 1.5 ಲೋಟ ನೀರು ಹಾಕಿದ್ದೆ. ಅದು ಎಷ್ಟು ಹಿಟ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕ್ತೀನಿ. ನೋಡಿರಿ, ಕನ್ಸಿಸ್ಟೆನ್ಸಿ ಯಾವಾಗ ಇದನ್ನು ಹಿಟ್ಟು ಹಾಕೋದು ಬಿಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಹಿಟ್ಟು ಬೇಯಬೇಕಲ್ಲ, ಅದು ಅತಿ ಗಟ್ಟಿಯಾಗೋ ಮಟ್ಟ ಹಾಕಬಾರ್ದು. ನೋಡಿರಿ, ಹಂಗಿದ್ದಾಗ ಬಿಟ್ಟು ಬಾಯಿ ಮುಚ್ಚಿ ಚಲೋ 5 ನಿಮಿಷ ಬೇಯಿಸ್ಬಿಟ್ರೆ ಈ ಥರ ಆಕೈತೆ ನೋಡಿರಿ. ತಳ ಬಿಟ್ಟು ಬರ್ತೈತಿ.
ಈ ಥರ ಆಗಿಂದ ಮೇಲೆ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಸಣ್ಣ ಉರಿಯೊಳಗಿಡಬೇಕು. ಒಳ್ಳೆ ಪರಿಮಳ ಬರತೈತಿ. ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಬರೀ ಬಾಯಿಲೆ, ಅಷ್ಟು ಚೆನ್ನಾಗಿರ್ತೈತಿ. ಈಗ ನೋಡ್ರಿ ಒಂದು ತಟ್ಟೆಗೆ ಮೇಲೆ ಎಣ್ಣೆ ಅಪ್ಲೈ ಮಾಡಿ ಅದಕ್ಕಿದನ್ನ ಹಾಕಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ಸಮ ಆಗುವಂಗೆ ಸ್ಪ್ರೆಡ್ ಮಾಡಬೇಕು. ತಟ್ಟೆ ತುಂಬ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಇದು ಸ್ವಲ್ಪ ಆರಬೇಕು, ಭಾಳ ಸುಡೋದೈತಿ. ಆರಿಂದ ಇದು ಗಟ್ಟಿಯಾಗಿ ಬರ್ತೈತಿ. ಆವಾಗ ಇದನ್ನು ಪೀಸ್ಗಳನ್ನು ನಮಗೆ ಯಾವ ಆಕಾರ ಬೇಕೋ ಆ ಆಕಾರ, ಯಾವ ಸೈಜ್ ಬೇಕು ಆ ಸೈಜ್ನಾಗ ಕಟ್ ಮಾಡಿ ತಕ್ಕೋಬೇಕು. ನೋಡ್ರಿ ಈ ಥರ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಎಳ್ಳು ಹಾಕ್ತಾರೆ, ಹಸಿ ಕೊಬ್ಬರಿ ಹಾಕ್ತಾರೆ ಅಥವಾ ಒಣ ಕೊಬ್ಬರಿ ಹಾಕ್ತಾರೆ. ನಾ ಕೊತ್ತಂಬರಿ ಅಷ್ಟೇ ಹಾಕ್ತೀನಿ. ನಿಮಗೆ ಬೇರೆ ಕೊಬ್ಬರಿ ಎಳ್ಳು ಏನಾದರೂ ಬೇಕಾದ್ರೆ ಹಾಕೋರಿ. ನೋಡಿರಿ ಇಷ್ಟ ಆಗಿಂದ ಒಂದು 10 ನಿಮಿಷ ಬಿಟ್ಟು ಇದನ್ನ ಕಟ್ ಮಾಡಿಡೋಣ. ಆನಂತರ 6 ಪೀಸ್ಗಳನ್ನು ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಕೇಳ್ಕೊತೀನಿ. ನೋಡ್ರಿ ಈಗ ಆರೈತಿ ಸ್ವಲ್ಪ. ಸ್ವಲ್ಪ ಹೆಚ್ಚಾತು. ಇನ್ನೊಂದು ಪ್ಲೇಟಿಗೂ ಸೈಡಿಗೆ ಹಾಕಿಟ್ಟೇನಿ. ಅತಿ ದಪ್ಪ ಆಗಬಾರ್ದು, ಅತಿ ತೆಳ್ಳಗೆ ಆಗಬಾರ್ದು. ತೋರಿಸ್ತಾನೆ ಈಗ ಪೀಸ್ ನಿಮಗೆ. ಕಟ್ ಮಾಡೋಣ ಇದನ್ನು. ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿರಿ ನಾ ಚೌಕ್ ಪೀಸ್ಗಳನ್ನು ಆಗಿ ಮಾಡ್ತೀನಿ. ಅತಿ ದೊಡ್ಡವಲ್ಲ ಅತಿ ಚಿಕ್ಕವಲ್ಲ, ಮೀಡಿಯಮ್ ಆಗಿ ಮಾಡ್ತೀನಿ. ಹಿಂಗೆ ಕಟ್ ಮಾಡಿಟ್ಟು ಒಂದು 10 ನಿಮಿಷ ಬಿಟ್ಟು ಪೂರ್ತಿ ತಣ್ಣಗಾಗಿಂದಿದ್ದನ್ನ ಪೀಸನ್ನು ತೆಗೆದು ತೋರಿಸ್ತೀನಿ ನಿಮ್ಗೆ. ಏನು ಸೂಪರಾಗಿ ಬಂದವ್ರಿ. ನೀವು ಟ್ರೈ ಮಾಡಿರಿ. ನೋಡಿರಿ ಇಲ್ಲಿ ತೋರ್ಸಾತೀನಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಅತಿ ದಪ್ಪಲ್ಲ ಅತಿ ತೆಳ್ಳಗಲ್ಲ, ಎಷ್ಟು ಇರಬೇಕು ಇವು. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಟ್ರೈ ಮಾಡಿರಿ. ನೋಡ್ರಿ ಇಲ್ಲಿ ತೋರಿಸ್ತೀನಿ. ದಪ್ಪ ಅಲ್ಲ ತೆಳ್ಳಗಲ್ಲ, ಇಷ್ಟು ಇರಬೇಕು. ಇದಕ್ಕಿಂತ ದಪ್ಪ ಬೇಡ, ಇದಕ್ಕಿಂತ ತೆಳ್ಳಗೆ ಬೇಡ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.